ಆತ್ಮೀಯರೇ ನಮಸ್ತೆ. ಈ ದಿನ ನಾನು ಯೋಗದ ಪ್ರಚಾರದ ಬಗ್ಗೆ ಹೇಳೋ ಬದಲು ಪ್ರಜಾಕೀಯದ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತೇಳಿ ಬಂದಿದ್ದೇನೆ. ಎಲ್ಲಿ ಫೇಸ್ಬುಕ್ಕಲ್ಲಿ ನೋಡಿ, ಇನ್ಸ್ಟಾಗ್ರಾಮಲ್ಲಿ ನೋಡಿ ಬರೀ ಪ್ರಜಾಕೀಯ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಅಂದರೆ ತಮಿಳ್ನಾಡಲ್ಲಿ ವಿಜಯ್ ಗೆದ್ದಿದ ಒಂದು ಪ್ರಭಾವದಿಂದನೇ ಏನೋ ಗೊತ್ತಿಲ್ಲ. ಆದರೂ ಉಪೇಂದ್ರ ಅವರ ಒಂದು ಐಡಿಯಾಲಜಿ, ಪ್ರಜಾಕೀಯದ ಒಂದು ಐಡಿಯಾಲಜಿ ತುಂಬಾ ಮೆಚ್ಚುವಂಥದ್ದು ಮತ್ತು ಅಕ್ಸೆಪ್ಟಬಲ್ ಮಾಡುವಂಥದ್ದು ಪ್ರತಿಯೊಬ್ಬ ಭಾರತದ ನಾಗರಿಕನಾದಂಥ ನಮ್ಮೆಲ್ಲರ ಒಂದು ಕರ್ತವ್ಯ. ಈ ಒಂದು ಐಡಿಯಾಲಜಿ ನಾವೆಲ್ಲರೂ ಕೂಡ ಒಪ್ಪುವಂಥದ್ದು. ಮತ್ತು ಪ್ರಸ್ತುತ ವಿದ್ಯುನ್ಮಾನದಲ್ಲಿ ಏನು ರಾಜಕೀಯದ ಒಂದು ಬದಲಾವಣೆಯನ್ನು ನಾವೆಲ್ಲ ಬಯಸ್ತಾ ಇದ್ದೀವಿ, ಅದು 100% ಬದಲಾವಣೆಯನ್ನು ಕಾಣಬೇಕು ಅಂತ ಹೇಳಿದ್ರೆ ಈ ಪ್ರಜಾಕೀಯವನ್ನು ನಾವೆಲ್ಲರೂ ಕೂಡ ಒಪ್ಕೋಬೇಕು. ಈ ರೀತಿಯಲ್ಲಿ ಮನಸ್ಸಿನ ಬದಲಾವಣೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಮನಸ್ಸುಗಳು ಬದಲಾವಣೆ ಆಗದ ಹೊರತು ಪ್ರಜಾಕೀಯ ಅಂದರೆ ನಾನು ಗೆಲ್ಲಲು ಸಾಧ್ಯವಿಲ್ಲ. ನಾನು, ನೀವು ಯಾರು ಕೂಡ ಈ ಒಂದು ಐಡಿಯಾಲಜಿಯನ್ನು ಗೆಲ್ಲಿಸೋದಕ್ಕೆ ಅಥವಾ ವಿಚಾರವನ್ನು ಗೆಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಈ ಪ್ರಜಾಕೀಯದ ಐಡಿಯಾಲಜಿ ಪ್ರತಿಯೊಬ್ಬ ಭಾರತೀಯನ ಸಿಟಿಸನ್ಶಿಪ್ನ ಕರ್ತವ್ಯ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಆ್ಯಕ್ಚುಲಿ ಸಂವಿಧಾನ ಇರೋದೇ ಇದೇ ರೀತಿ. ಸಂವಿಧಾನದ ಒಂದು ಅಂಗ ಮತ್ತು ಅದರ ಒಂದು ರೂಪುರೇಷೆ ಆಗಿರೋದೇ ಇದರ ಒಂದು ಐಡಿಯಾಲಜಿನೇ. ಸೊ ಅದರಿಂದ ಅದನ್ನು ಪರಿಪೂರ್ಣವಾಗಿ ಕಾರ್ಯರೂಪಕ್ಕೆ ತರಬೇಕಂದ್ರೆ ನಾನು, ನೀವು ಎಲ್ಲರೂ ಒಂದಾಗಿ ಒಂದುಗೂಡಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಐಡಿಯಾಲಜಿನ, ಈ ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋಣ. ಫಸ್ಟು ಅರ್ಥ ಮಾಡ್ಕೊಳ್ಳಿ. ಕೆಲವರ ಹತ್ರ ಹೇಳ್ಕೊಂಡಾಗ ನಿಮ್ಮ ಸ್ನೇಹಿತರ ಹತ್ರ, ಸಂಬಂಧಿಕರ ಮೂದಲಿಕೆಯ ಮಾತುಗಳು ಬರೋದು ಸಹಜ. ತಲೆ ಕೆಡಿಸ್ಕೋಬೇಡಿ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ನಿಮ್ಮ ಹೇಳುವ ಕರ್ತವ್ಯ ನಮ್ಮದಾಗಿರುತ್ತೆ. ಒಳ್ಳೆಯ ವಿಚಾರ ಕೇಳೋದು ಬಿಡೋದು ಅವರಿಗೆ ಬಿಟ್ಟಿದ್ದು. ಅವರು ನಿಜವಾಗ್ಲೂ ಭಾರತೀಯ ಸಿಟಿಸನ್, ಭಾರತದ ಉನ್ನತಿಗೆ ಏನಾದರೂ ಕೊಡುಗೆಯನ್ನು ನೀಡೋದಾದರೆ ಈ ಮೂಲಕ ಇದೊಂದು ಐಡಿಯಾಲಜಿನ ಅರ್ಥ ಮಾಡಿಕೊಂಡ್ರೆ ಸಾಕು. ಅರ್ಥ ಮಾಡಿಕೊಂಡ್ರೆ ತನ್ನಷ್ಟೇ ತಾನೇ ಮನಸ್ಸು ಕೂಡ ಚೇಂಜ್ ಆಗುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋದ್ರಿಂದ ಉತ್ತಮವಾದಂಥ ಕೆಲಸಗಾರನನ್ನು ನಾವೆಲ್ಲರೂ ಸೇರಿ ನೇಮಿಸಬಹುದಾಗಿದೆ. ಅದರಿಂದ ಎಲ್ಲರೂ ಕೂಡ ಈ ರೀತಿಯ ಸುಮಾರು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಉಪೇಂದ್ರ ಅವ್ರ ಜೊತೆ. ಎಲ್ಲ ಇಂಟರ್ವ್ಯೂನು ಕೇಳಿ ಒಂದೊಂದಕ್ಕೂ ಒಂದೊಂದು ಐಡಿಯಾಲಜಿ, ಒಂದೊಂದು ಅರ್ಥ ಕೊಡ್ತಾ ಇದೆ, ಅರ್ಥ ಮಾಡಿಸೋ ರೀತಿ ಇದೆ. ಅದು ನಿಜವಾಗ್ಲೂ ಒಂದು ಅದ್ಭುತವಾದಂಥ ಒಂದು ಐಡಿಯಾಲಜಿ ಆಗಿರುತ್ತೆ. ನಾವೆಲ್ಲರೂ ಕೂಡ ಆ ಒಂದು ವಿಚಾರವನ್ನು ಎತ್ತಿಡಿಯೋಣ. ನಮ್ಮ ಕರ್ತವ್ಯವೂ ಕೂಡ ಅದು. ಓಕೆ, ನಮ್ಮ ಕೈಲಿ ಏನಾಗುತ್ತೆ ಅನ್ನೋದಾದರೆ, ನನ್ನ ಒಂದು ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅವರಿಗೆಲ್ಲ ಹೇಳಿ ಮತ್ತು ನೀವು ನಿಮಗೆ ಅನಿಸಿದಂಥ ಅನಿಸಿಕೆಯನ್ನು, ಆ ಪ್ರಜಾಕೀಯದ ಒಂದು ವಿಚಾರಗಳನ್ನು ನಿಮ್ಮ ಮಾತಿನಲ್ಲಿ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಸಂಬಂಧಿಕರಿಗೆ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇರೋಣ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಅದನ್ನು ಹಂಚ್ಕೊಳ್ಳಿ, ಇನ್ನೂ ವೈರಲ್ ಮಾಡೋಣ. ಇದನ್ನು ವೈರಲ್ ಮಾಡೋ ನಂತರ ಮನಸ್ಸುಗಳು ಚೇಂಜ್ ಆಗ್ತದೆ. ಅದು ವಿಡಿಯೋಗಳನ್ನು, ಆ ಥರ ವಿಚಾರಗಳನ್ನು ಪದೇ ಕೇಳೋದ್ರಿಂದ ನಮ್ಮ ಮನಸ್ಸುಗಳು ಖಂಡಿತ ಚೇಂಜ್ ಆಗುತ್ತೆ. ಹೌದು, ಖಂಡಿತ 100% ಆಗಿಲ್ಲ ಅಂದರೂ 100% ಜನ ಎಲ್ಲರೂ ಚೇಂಜ್ ಆಗ್ತಾರೆ ಅಂತ ನಾವು ಭಾವಿಸ್ಬಾರ್ದು. ಕೆಲವರು ನಿಧಾನವಾಗಿ ಆಗ್ತಾರೆ, ಕೆಲವರು ಬೇಗ ಆಗ್ಬೋದು. ನಮ್ಮ ಪ್ರಯತ್ನ ನಾವು ಮಾಡೋಣ. ಈ ಒಂದು ಒಗ್ಗಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿ ಭಾಗವಹಿಸೋಣ. ಪ್ರಜಾಪ್ರಭುತ್ವದ ಒಂದು ಪ್ರಜಾಕೀಯ, ನಾವೆಲ್ಲರೂ ಪ್ರಜೆಗಳು, ನಾವು ಗೆಲ್ಲೋಣ. ಓಕೆ, ಈ ಥರ ಹೇಳ್ತಾ ತಮ್ಮೆಲ್ಲರಿಗೂ ಈ ಒಂದು 2 ಮಾತು ಕೇಳಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಓಂ ಜೈ ಗುರುದೇವ್, ಜೈ ಪ್ರಜಾಕೀಯ. ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ